ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಮಹಾನ್ ಸಂತರಾದ ಸರ್ವಜ್ಞರ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನು ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡುವ ಮೂಲಕ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ತಪ್ಪದೇ ಪಡೆದುಕೊಳ್ಬೋದು. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಸರ್ವಜ್ಞ ಎಂದರೆ ಸಂಸ್ಕೃತದ ಎಲ್ಲವನ್ನ ತಿಳಿದವ ಎನ್ನುವ ಅರ್ಥವನ್ನು ಇದು ನೀಡುತ್ತದೆ. ಸರ್ವಜ್ಞನು ಕನ್ನಡ ಸಾಹಿತ್ಯದ ತ್ರಿಪದಿ ಸಾಹಿತ್ಯದ ಪ್ರಮುಖ ಕವಿಯಾಗಿದ್ದಾನೆ. ಸರ್ವಜ್ಞನ ಕಾಲವನ್ನು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಕೆಲವೊಂದು ವಿದ್ವಾಂಸರು ಬೇರೆ ಬೇರೆ ಅಭಿಪ್ರಾಯವನ್ನು ಅವನ ಜನನದ ಕುರಿತಾಗಿ ತಿಳಿಸಿದ್ದಾರೆ. ಆದರೂ ಸಹ ಕೆಲವು ವಿದ್ವಾಂಸರ ಪ್ರಕಾರ ಸರ್ವಜ್ಞನು ಸುಮಾರು 17ನೇ ಶತಮಾನದ ಆದಿ ಭಾಗ ಎಂದು ಪ್ರತಿಪಾದಿಸಲಾಗಿದೆ. ಇವರು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಅಂಬಲೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಈಗಲೂ ಕೂಡ ಆ ಊರನ್ನು ಸರ್ವಜ್ಞನ ಅಂಬಲೂರು ಎಂದು ಕರೆಯಲಾಗುತ್ತದೆ. ಸರ್ವಜ್ಞನ ತಂದೆಯ ಹೆಸರು ಬಸವರಸ. ಇವರು ಆರಾಧ್ಯ ಬ್ರಾಹ್ಮಣರಾಗಿದ್ದರು. ಇವರ ತಾಯಿ ಕುಂಬಾರ ಮಾಳಿ. ಇನ್ನು ಇವರ ಸಾಕು ತಾಯಿಯ ಹೆಸರು ಮಲ್ಲಕ್ಕ. ಬಸವರಸನಿಗೆ ಬಹಳ ಕಾಲ ಮಕ್ಕಳಾಗಿರದೇ ಇರುವ ಕಾರಣ ಅವರು ಪುತ್ರ ಸಂತಾನವನ್ನು ಪಡೆಯಲು ಕಾಶಿಗೆ ಹೋಗಿ ಅಲ್ಲಿ ಭಕ್ತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸಿ ಬಸವರಸನಿಗೆ ಆತನ ಕನಸಿನಲ್ಲಿ ಕಾಶಿ ವಿಶ್ವನಾಥನ ದರ್ಶನವಾಗಿ ನಿನಗೆ ಪುತ್ರ ಪ್ರಾಪ್ತಿಯಾಗುವುದು, ಹುಟ್ಟುವ ಮಗನು ನನ್ನ ಪ್ರಸಾದದಿಂದ ಮಹಾನ್ ಜ್ಞಾನಿಯಾಗುವನು ಎಂಬ ವರವನ್ನು ನೀಡುತ್ತಾನಂತೆ. ಆಗ ಆನಂದಭರಿತನಾದ ಬಸವರಸನು ಬೆಳಗ್ಗೆ ಪ್ರಾಪ್ತ ಕಾಲದಲ್ಲಿ ಎದ್ದು ಗಂಗಾ ಸ್ನಾನವನ್ನು ಮಾಡಿ ಕಾಶಿ ವಿಶ್ವನಾಥನ ಪೂಜೆಯನ್ನು ಮುಗಿಸಿಕೊಂಡು ಅಲ್ಲಿಯ ಪ್ರಸಾದದೊಂದಿಗೆ ತನ್ನ ಗ್ರಾಮಕ್ಕೆ ಹಿಂದಿರುಗುತ್ತಾನೆ. ನಂತರ ಕುಂಬಾರ ಮಾಳೆ ಎಂಬ ಮಹಿಳೆಯ ಪರಿಚಯವಾಗಿ ಬಸವರಸನು ಅವಳನ್ನು ವಿವಾಹವಾಗುತ್ತಾನೆ. ತದನಂತರ ಕುಂಬಾರ ಮಾಳೆಗೆ ಗಂಡು ಮಗು ಜನಿಸುತ್ತದೆ. ಅವನೇ ಸರ್ವಜ್ಞ. ಸರ್ವಜ್ಞನ ಮೊದಲ ಹೆಸರು ಪುಷ್ಪದತ್ತ. ಚಿಕ್ಕ ಮಗುವಿದ್ದಾಗಲೇ ಸರ್ವಜ್ಞನು ಅಗಾಧ ಪಾಂಡಿತ್ಯವನ್ನು ಹೊಂದಿದ್ದನು. ಸರ್ವಜ್ಞನ ಜ್ಞಾನಾರ್ಜನೆ. ಇವರು ಅನೇಕ ಪುಣ್ಯಕ್ಷೇತ್ರಗಳು, ಅನೇಕ ಗುರುಮಠಗಳಿಗೆ ಭೇಟಿ ನೀಡಿ ಜ್ಞಾನವನ್ನು ಪಡೆದನು. ಶಾಸ್ತ್ರಗಳನ್ನು ಓದಿ ತನ್ನ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಂಡನು. ಇವರ ವೃತ್ತಿ. ಇವರು ಒಬ್ಬ ಕವಿ, ವಾಸ್ತವವಾದಿ, ತತ್ವಜ್ಞಾನಿ ಹಾಗೂ ವಿರಾಗಿಯಾಗಿದ್ದರು. ಇನ್ನು ಇವರ ರಚನೆ. ಸರ್ವಜ್ಞನನ್ನು ಕನ್ನಡ ಸಾಹಿತ್ಯದ ತ್ರಿಪದಿಯ ಕವಿ ಎಂದು ಕರೆಯಲಾಗುವುದು. ಪ್ರಮುಖವಾಗಿ ತ್ರಿಪದಿ ಎಂದರೆ 3 ಸಾಲಿನ ಪದ್ಯಗಳು. ಸರ್ವಜ್ಞನ ರಚನೆಗಳನ್ನು ವಚನಗಳೆಂದು ಕರೆಯುವ ರೂಢಿಯಾಗಿದ್ದರೂ ಸಹ ಅವುಗಳು ವಾಸ್ತವವಾಗಿ ತ್ರಿಪದಿಗಳಾಗಿವೆ. ಅವರು 2000ಕ್ಕಿಂತ ಹೆಚ್ಚಿನ ತ್ರಿಪದಿಗಳನ್ನು ರಚಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಆದರೆ ಈಗ ನಮಗೆ ಕೇವಲ 1000 ತ್ರಿಪದಿಗಳು ಮಾತ್ರವೇ ಲಭ್ಯವಾಗಿದ್ದು ಅವುಗಳನ್ನು ಸರ್ವಜ್ಞನ ತ್ರಿಪದಿಗಳೆಂದು ಕರೆಯಲಾಗುತ್ತದೆ. ಸರ್ವಜ್ಞ ಎನ್ನುವುದು ಇವರ ಕಾವ್ಯನಾಮ. ತ್ರಿಪದಿಯ ಚಕ್ರವರ್ತಿ ಎಂದೂ ಸಹ ಸರ್ವಜ್ಞನನ್ನು ಕರೆಯಲಾಗುತ್ತದೆ. ಇದು ಅವರ ಬಿರುದೂ ಸಹ ಹೌದು. ಅಷ್ಟೇ ಅಲ್ಲದೆ ಸರ್ವಜ್ಞನು ತ್ರಿಪದಿಗಳ ಬ್ರಹ್ಮ ಎನ್ನುವ ಹೆಸರಿಗೂ ಸಹ ಪಾತ್ರನಾಗಿದ್ದಾನೆ. ತ್ರಿಪದಿಗಳಲ್ಲಿ ನೈತಿಕ, ಸಾಮಾಜಿಕ, ಧಾರ್ಮಿಕ ವಿಚಾರಗಳನ್ನು ಕುರಿತು ಅವರು ತಮ್ಮ ವಚನಗಳನ್ನು ಬರೆದಿದ್ದಾರೆ. ಇವರು ಪ್ರಾಮಾಣಿಕರು ಹಾಗೂ ಮೂಢನಂಬಿಕೆಯ ವಿರೋಧಿಯೂ ಸಹ ಆಗಿದ್ದರು. ಅತಿ ಸರಳ ಜೀವನವನ್ನು ಇಷ್ಟಪಡುತ್ತಿದ್ದರು. ಜಾತಿ ಕುಲ ಧರ್ಮಗಳನ್ನು ಇವರು ಖಂಡಿಸುತ್ತಿದ್ದರು ಮತ್ತು ಕನ್ನಡದ ಕುರಿತಾಗಿ ಅಪಾರ ಅಭಿಮಾನವನ್ನು ಹೊಂದಿದವರಾಗಿದ್ದರು. ಇವರು ಆಶುಕವಿಯಾಗಿದ್ದರು ಎಂದು ಸಹ ತಿಳಿದುಬರುತ್ತದೆ.
ಅಂದರೆ ಸಂದರ್ಭಕ್ಕೆ ಅನುಸಾರವಾಗಿ ತತ್ಕ್ಷಣವಾಗಿಯೇ ತಮ್ಮ ವಚನಗಳನ್ನು ಹೇಳುತ್ತಿದ್ದರು. ಜಾತಿ, ಮತ, ದೇವರು, ಧರ್ಮ, ಅಂಧಶ್ರದ್ಧೆ, ಮೌಢ್ಯಗಳನ್ನು ಹಾಗೂ ಭಕ್ತಿಯ ಡಾಂಬಿಕತೆಯ ಬಗ್ಗೆ ಇವರು ತಿಳಿಸಿದ್ದಾರೆ. ವೀಕ್ಷಕರೇ, ಸರ್ವಜ್ಞನಿಗೆ ಇರುವಂತಹ ಬಿರುದುಗಳನ್ನು ನಾನು ಇನ್ನೊಮ್ಮೆ ಹೇಳ್ತಾ ಹೋಗ್ತೀನಿ. ತ್ರಿಪದಿ ಚಕ್ರವರ್ತಿ, ತ್ರಿಪದಿಯ ಬ್ರಹ್ಮ, ಇವೆಲ್ಲವೂ ಸರ್ವಜ್ಞನಿಗೆ ನೀಡಿರುವಂತಹ ಪ್ರಮುಖ ಬಿರುದುಗಳು. ಸರ್ವಜ್ಞ ಒಬ್ಬ ಶ್ರೇಷ್ಠ ವಚನಕಾರ ಹಾಗೂ ದಾರ್ಶನಿಕ ಕವಿಯಾಗಿದ್ದಾನೆ. ಸರ್ವಜ್ಞನು ಜನರ ಆಡು ಭಾಷೆಯಲ್ಲಿ ತಮ್ಮ ತ್ರಿಪದಿಗಳನ್ನು ರಚಿಸಿ ಸಮಾಜದ ಅಂಕುಡೊಂಕುಗಳನ್ನು ಚಿಕಿತ್ಸಾ ನೋಟದೊಂದಿಗೆ ತಿದ್ದಿರುವಂತಹ ಒಬ್ಬ ಸಮಾಜ ಸುಧಾರಕ. ಆತನು ಸ್ವತಃ ತನ್ನ ತ್ರಿಪದಿಯಲ್ಲಿ ತಿಳಿಸಿರುವಂತೆ 7,07,07,070 ವಚನಗಳನ್ನು ರಚನೆ ಮಾಡಿದ್ದು, ಆಗಲೇ ತಿಳಿಸಿದ ಹಾಗೆ ಇಂದು ಕೇವಲ 1000 ವಚನಗಳು ಮಾತ್ರವೇ ಈಗ ನಮಗೆ ಲಭ್ಯವಿವೆ. ಸರ್ವಜ್ಞ ಮುಟ್ಟದ ವಿಷಯವಿಲ್ಲ ಎಂದು ಇತಿಹಾಸಕಾರರು ನುಡಿದಿದ್ದಾರೆ. ಸರ್ವಜ್ಞನು ರಚಿಸಿರುವಂತಹ ಒಂದು ವಚನವನ್ನು ಈಗ ನಾವು ನೋಡೋಣ. ಹೆಣ್ಣಿನ ಗುಣವರಿಯೇ ಕಣ್ಣಿಗದು ಕಾಣುವುದೇ, ಸುಣ್ಣವ ಕಲ್ಲಿನೊಳಗಡಗಿ ಸುಡುಗಿಚ್ಚು ತನ್ನಗಿದ್ದಂತೆ ಸರ್ವಜ್ಞ. ವೀಕ್ಷಕರೇ, ಈ ಒಂದು ವಚನದ ಸಾಲುಗಳಲ್ಲಿ ಸರ್ವಜ್ಞನು ಹೆಣ್ಣಿನ ಅಂತರಾಳದ ಮನಸ್ಥಿತಿಯನ್ನು ಹೇಳಿದ್ದಾರೆ. ಸುಣ್ಣದ ಕಲ್ಲಿನೊಳಗೆ ತನ್ನಗೆ ಮಲಗಿರುವ ಸುಡುವ ಬೆಂಕಿಯು ಹೇಗೆ ಅಡಗಿರುವುದೋ ಹಾಗೆಯೇ ಹೆಣ್ಣಿನ ಮನದೊಳಗೆ ಅಡಗಿರುವಂತಹ ಗುಣಾವಶೇಷಗಳನ್ನು ಕಣ್ಣಿಂದ ಕಾಣುವುದು ಅಸಾಧ್ಯವಾದದ್ದು. ಸರ್ವಜ್ಞನು ಈ ವಚನದಲ್ಲಿ ಹೇಳಿದ್ದಾರೆ. ಸರ್ವಜ್ಞ ಹಾವೇರಿ ಜಿಲ್ಲೆ ಮಾಸೂರಿನಲ್ಲಿ ಇವರು ನಿಧನರಾಗುತ್ತಾರೆ. ಸರ್ವಜ್ಞ ಮೂರ್ತಿ ಎಂಬ ಚಲನಚಿತ್ರವೂ ಸಹ ಬಿಡುಗಡೆಯಾಗಿದೆ. ವೀಕ್ಷಕರೇ, ಇದಿಷ್ಟು ಸರ್ವಜ್ಞನ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.